ಹಾಯ್ ಹಲೋ ನಮಸ್ಕಾರ. ಅಚ್ಚರಿ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇದು ಯಾವುದೋ ಶಾಪ್ದು ವಿಡಿಯೋ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತಿದ್ದೀರಾ? ಹೌದು, ಇದು ನನ್ನ ಕನಸು ನನಸಾಗಿರೋಂಥ ನನ್ನ ಕನಸಿನ ಬೊಟಿಕ್, ಭುವಿಕಾ ಬೊಟಿಕ್. ಇದು ಬಂದು ಆಗಲೇ ಒಂದು 3-4 ವರ್ಷದಿಂದ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೆ, ಬಟ್ ಚಿಕ್ಕ ಮಗು ಇದ್ದಿದ್ದರಿಂದ ಆಗಿರಲಿಲ್ಲ. ಈಗ ರೀಸೆಂಟಾಗಿ ಓಪನ್ ಮಾಡಿದ್ದೀನಿ. ನೀವು ಇದರಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಎಂಟರ್ ಆಗ್ತಾ ಇದ್ದಂಗೆ ಒಂದು ಕಟಿಂಗ್ ಟೇಬಲ್ ಅಥವಾ ಐರನಿಂಗ್ ಟೇಬಲ್ ರೀತಿ ಮಾಡಿ, ಅದಾದಮೇಲೆ ಪಾರ್ಟಿಷನ್ ಮಾಡಿಬಿಟ್ಟು ಒಳಗಡೆ ಮೆಷಿನ್ಸ್ ಎಲ್ಲ ಇಟ್ಕೊಂಡು ತುಂಬ ಸಿಂಪಲ್ಲಾಗಿ ಸೆಟಪ್ ಮಾಡಿದ್ದೀನಿ. ಯಾಕೆ ಅಂತಂದರೆ ನಾವಿರೋವಂಥ ಏರಿಯಾಗೆ ಯಾವ ರೀತಿ ಮ್ಯಾಚ್ ಆಗಬೇಕು ಆ ರೀತಿ ಒಂದು ಎಂಬ್ರಾಯ್ಡ್ರಿ ಮಿಷಿನ್ ಆಗಿರ್ಬೋದು, ಹಾಗೆ ಓವರ್ಲಾಕ್ ಮಿಷಿನ್ ಮತ್ತು ಸ್ಟಿಚಿಂಗ್ ಮಿಷಿನ್ ಜೊತೆಗೆ ಜಿಗ್ಜಾಗ್ ಮಿಷಿನ್, 4 ಮಿಷಿನ್ಸ್ನ ಇಟ್ಕೊಂಡು ಸಿಂಪಲ್ಲಾಗಿ ನನ್ನ ಹತ್ರ ಇರೋವಂಥ ಮೆಟೀರಿಯಲ್ಸ್ನೇ ಇಟ್ಕೊಂಡು ನಾನು ಶಾಪ್ನ ಓಪನ್ ಮಾಡಿದ್ದು. ಯೂಶ್ವಲಾಗಿ ಏನಾಗುತ್ತೆ, ಎಲ್ಲರೂ ಶಾಪ್ ಓಪನ್ ಮಾಡ್ತಾ ಇದ್ದಂಗೆ ಮಿಷಿನ್ಸ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಟ್ ನನಗೆ ಮಿಷಿನ್ಗೆ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂತಂದರೆ ಇದಷ್ಟು ಮಿಷಿನ್ಸ್ನ ನಾನು ಮೊದಲೇ ತೆಗೆದಿಟ್ಕೊಂಡಿದ್ದೆ, ಮೊದಲೇ ಯೂಸ್ ಮಾಡ್ತಾಯಿದ್ದೆ. ಸೊ ಅದರಿಂದಾಗಿ ನನಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿ ತುಂಬ ಸಿಂಪಲ್ ಆಗಾದ್ರೂ ನಾನು ಅಂದ್ಕೊಂಡಿರೋ ಥರ ಓಪನ್ ಮಾಡಿದ್ದೀನಿ. ನೋಡ್ಬೋದು ಯಾವ ರೀತಿ ಇದೆ ಅಂತ. ನನ್ನ ಬೊಟಿಕ್ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವುದೇ ಥರ ಸ್ಟಿಚ್ ವೇರ್, ಲೇಡೀಸ್ ಸ್ಟಿಚ್ ವೇರ್, ಏನಿ ಕಿಡ್ಸ್ ವೇರ್ ಆದರೂ ಆಗಿರ್ಬೋದು, ಎಲ್ಲ ಬ್ಲೌಸಿಂದ ಹಿಡಿದು ಗೌನ್ಸು, ಲಂಗ ಬ್ಲೌಸ್ ಇರ್ಬೋದು, ಡಿಸೈನರ್ ವೇರ್ ಎಲ್ಲ ಕೂಡ ನಾವು ನಿಮಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀವಿ. ಕಾಂಟ್ಯಾಕ್ಟ್ ಮಾಡಬಹುದು. ಇದಾದಮೇಲೆ ಪೂಜೆ ತುಂಬ ಸಿಂಪಲ್ಲಾಗೇ ಮಾಡಿದ್ವಿ, ಜಾಸ್ತಿ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಯಾರ್ಯಾರು ಬಂದಿದ್ರು ಮತ್ತು ಹೇಗೆ ನಾವು ಫೋಟೋಸ್ ಅಂದರೆ ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪನೇ ಇದೆ. ಆ ಫೋಟೋಸ್ ಕೂಡ ನಾನು ಮುಂದೆ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಭುವಿಕಾ ಬೊಟಿಕ್ ಪ್ಯಾಷನ್ ಫಾರ್ ಫ್ಯಾಷನ್. ಇಲ್ಲಿ ಡಿಸೈನರ್ ಬ್ಲೌಸಸ್ ಇದೆ, ಎಂಬ್ರಾಯ್ಡ್ರಿ ಇದೆ, ಮತ್ತು ಸ್ಯಾರಿ ಟ್ಯಾಸಲ್ಸು, ಡ್ರೆಸ್ಸಸ್ ಎಲ್ಲ ಕೂಡ ಇದೆ. ನಮ್ಮ ಸ್ಟೂಡೆಂಟ್, ನನ್ನ ಫ್ರೆಂಡ್, ಜೊತೆಗೆ ನನ್ನ ವರ್ಕರ್ ಅಂತ ಹೇಳ್ಬೋದು, ಜ್ಯೋತಿಯವರು ಬೆಳಿಗ್ಗೆನೇ ಬಂದು ನನಗೆ ರಂಗೋಲಿ ಬಿಡಿಸ್ಕೊಟ್ರು. ಯಾಕಂದರೆ ನನಗೆ ರಂಗೋಲಿ ಬಿಡಿಸೋದಕ್ಕೆ ಬರಲ್ಲ, ಅವರೇ ಹೆಲ್ಪ್ ಮಾಡಿದ್ರು. ಜೊತೆಗೆ ಈ ಏನು ಮ್ಯಾನಿಕ್ವಿನ್ ಇದೆಯಾ, ಗೊಂಬೆಗೆ ಸ್ಯಾರಿ ಕೂಡ ಅವರೇ ಉಡಿಸ್ಕೊಟ್ಟಿದ್ದು. ಅದಾದ ನಂತರ ಬೆಳಗ್ಗೆನೇ ಮುಹೂರ್ತ ಆಯಿತು, ಬ್ರಹ್ಮ ಮುಹೂರ್ತ ಬಂದು 6ರಿಂದ 7 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂದರು. ಸೊ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ದಾಯಿತು. ತುಂಬ ಸಿಂಪಲ್ಲಾಗಿ ನಾನು ನನ್ನ ಮಕ್ಕಳು ಎಲ್ಲ ಸೇರಿಕೊಂಡು ಪೂಜೆ ಮಾಡಿದ್ವಿ. ನನ್ನ ಪುಟ್ಟ ಮಕ್ಕಳು ಕೂಡ ಬೆಳಗ್ಗೆನೇ ಬಂದು ಪೂಜೆಗೆಲ್ಲ ಹೆಲ್ಪ್ ಮಾಡಿಲ್ಲ, ಬಟ್ ಪೂಜೆಗೆ ಇದ್ದರು. ಅದೊಂದು ತುಂಬ ಸಂತೋಷದ ವಿಷಯ. ಹಾಗೆ ನನ್ನ ಗುರುಗಳಾದ ಅಂತ ಕಾವ್ಯ ಅವರು, ಹಾಗೆ ಶ್ರೀಪ್ರಸಾದ್ ಗುರೂಜಿ, ಇವರು ಕೂಡ ನನ್ನ ಗುರುಗಳು, ಇವರು ಕೂಡ ಬಂದಿದ್ದರು. ಇವರು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಜಾಸ್ತಿ ಜನದ ಜೊತೆ ಫೋಟೋ ತೆಕ್ಕೊಂಡಿಲ್ಲ, ಯಾಕಂದರೆ ಬಂದವರೆಲ್ಲ ಅಂಗಡಿ ನೋಡಿಬಿಟ್ಟು ಅಂದರೆ ಡಿಸ್ಕಷನ್ ಮಾಡ್ಕೊಂಡು ಇದರಲ್ಲೇ ಮಾತುಕತೆಯೆಲ್ಲ ಮುಗ್ದೋಯ್ತು. ಇಲ್ಲಿ ನೋಡ್ಬೋದು, ನಮ್ಮ ಪುಟ್ಟ ಪುನರ್ವಿ ಪಾಪು ಕೂಡ ರೋಡಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದು. ಅಂದರೆ ಫೋಟೋ ತೆಗೆಯೋದು ಮರ್ತೋಗ್ಬಿಟ್ಟಿದ್ರು. ಇವಳು ನನ್ನ ಕ್ಲೋಸ್ ಫ್ರೆಂಡ್ ದಿವ್ಯಾ, ಅವ್ರ ಫ್ಯಾಮಿಲಿಯವರು ಕೂಡ ಚಿಕ್ಕ ಮಗು 5 ತಿಂಗಳು ಮಗುನೂ ಕೂಡ ಕರ್ಕೊಂಡು ಬಂದಿದ್ದರು. ಸೊ ಅವ್ರ ಜೊತೆ ಫೋಟೋ ಮಿಸ್ ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡ್ ಶಿಲ್ಪ, ಹಾಗೆ ಜ್ಯೋತಿ ಅವರು, ಅವ್ರ ಮಗಳು ಎಲ್ಲರೂ ಬಂದಿದ್ದರು. ಅಂದರೆ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಬರ್ತಾಯಿದ್ರು. ಕೆಲವೊಂದು ಸಲ ಫೋಟೋ ತೆಗೊಳಕ್ಕೆ ಆಗ್ತಾ ಇರಲಿಲ್ಲ. ಯಾರ್ಯಾರ ಹತ್ರ ಫೋಟೋ, ಯಾರ ಜೊತೆಯಲ್ಲಿ ಫೋಟೋಸ್ ತೆಗೊಂಡಿದ್ದೀನೋ ಅವ್ರದ್ದನ್ನು ಶೇರ್ ಮಾಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇನ್ಫಾರ್ಮ್ ಮಾಡಿ. ನಮ್ಮ ಬೊಟಿಕ್ ಇರೋವಂಥದ್ದು ಬೆಂಗಳೂರು ನಂದಿನಿ ಲೇಔಟಲ್ಲಿ, ಪುನೀತ್ ರಾಜ್ಕುಮಾರ್ ಅಪ್ಪು ಸಮಾಧಿ ಅಥವಾ ರಾಜ್ಕುಮಾರ್ ಸಮಾಧಿ ಏನಿದೆಯೋ ಅದೇ ಏರಿಯಾದಲ್ಲಿ, ಅಲ್ಲಿಂದ 5 ಮಿನಿಟ್ಸ್ ವಾಕಬಲ್ ಅಷ್ಟೇ. ಸೊ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ನಮ್ಮ ಸೌಮ್ಯ ಟ್ಯಾಸಲ್ಸ್ ಟೀಚರ್, ಅಂದರೆ ಕುಚ್ಚು ಕ್ಲಾಸ್ ಮಾಡ್ತಾಯಿದ್ರು, ಅವರು ಅವ್ರ ಫ್ಯಾಮಿಲಿಯವ್ರು ಕೂಡ ಬಂದಿದ್ದರು. ಎಲ್ಲರೂ ಬಂದಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಖುಷಿ, ಈ ಸಂತೋಷನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ, ಎಲ್ರಿಗೂ ಸ್ಪ್ರೆಡ್ ಮಾಡಿ ಭುವಿಕಾ ಬೊಟಿಕ್ ಬಗ್ಗೆ. ಇವರು ನಮ್ಮ ಪುಟ್ಟ ಮಾಡೆಲ್, ನನ್ನ ಪುಟಾಣಿ ಮಗಳು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ಗೆ ಕೊಟ್ಟಿರೋಂಥ ಸಹಕಾರನ ನನ್ನ ಬೊಟಿಕ್ಕು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.